ನಮಸ್ಕಾರ. ನನ್ನ ಹೆಸರು ರಮೇಶ್ ಐಕೆ. ಕ್ರಿಸ್ತೋ ಕಾರಿತಾಸ್ ಫೌಂಡೇಶನ್ MSMTA ಪ್ರೋಗ್ರಾಮ್ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿವಸ STI ಬಗ್ಗೆ ನಾನು ಹೇಳಲು ಇಷ್ಟಪಡ್ತೇನೆ. STI ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂದರೆ ಲೈಂಗಿಕವಾಗಿ ಹರಡುವ ಸೋಂಕುಗಳು ಎಂದು. ಇವು ವೈರಸ್, ಬ್ಯಾಕ್ಟೀರಿಯಾ, ಸೂಕ್ಷ್ಮ ಜೀವಿಗಳಿಂದ ಉಂಟಾಗುತ್ತದೆ. ಸೋಂಕಿತ ಸಂಗಾತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಬಂಧ ಹೊಂದುವುದರಿಂದ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಇದರ ಮುಖ್ಯ ಲಕ್ಷಣಗಳು: ಯೋನಿಯಿಂದ ಬಿಳಿ ಕೆಟ್ಟ ವಾಸನೆಯಿಂದ ಕೂಡಿದ ಸ್ರಾವ, ಕಿಬ್ಬೊಟ್ಟೆ ನೋವು, ಜನನೇಂದ್ರಿಯ ಸುತ್ತಲೂ, ಗುದ ಮತ್ತು ಬಾಯಿ ಸುತ್ತಲೂ ಹುಣ್ಣುಗಳು, ಬಾವು, ಮೂತ್ರ ಮಾಡುವಾಗ ಉರಿ, ಜನನೇಂದ್ರಿಯ ಸುತ್ತಲೂ ಸಣ್ಣದಾದ ಗಂಟುಗಳು, ತುರಿಕೆಗಳು ಹಾಗೂ ಲೈಂಗಿಕ ಸಂಭೋಗ ಸಮಯದಲ್ಲಿ ನೋವು ಇವು ಮುಖ್ಯವಾಗಿರುತ್ತವೆ. ಈ ಲಕ್ಷಣ ಕಂಡುಬಂದ ತಕ್ಷಣ ನುರಿತ ವೈದ್ಯರ ಬಳಿ ಚಿಕಿತ್ಸೆ ಪಡೆಯುವುದು ಮುಖ್ಯವಾಗಿರುತ್ತದೆ. ಮತ್ತು MSM FSWಗಳಲ್ಲಿ ಹೆಚ್ಚು ಸುರಕ್ಷಿತ ವಿಧಾನವೆಂದರೆ ನಿಯಮಿತ ಆರೋಗ್ಯ ತಪಾಸಣೆ. STIಗೆ ವೈದ್ಯರು ಔಷಧಿ ಕೊಟ್ಟರೆ ತಪ್ಪದೆ ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಮರು ಸೋಂಕು ಹೆಚ್ಚಾಗುತ್ತದೆ. ಪ್ರತಿ ಲೈಂಗಿಕ ಸಂಪರ್ಕದಲ್ಲಿ ಕಾಂಡಮ್ ಬಳಸುವುದು ಅತ್ಯವಶ್ಯಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಣಿಸಿರುವ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯುವುದಾಗಿರುತ್ತದೆ. ಹಾಗೂ ಈ ಥರ ಲಕ್ಷಣಗಳು ಕಂಡುಬಂದವರು ಕೆಳಗೆ ಕಾಣಿಸಿರುವ ಸ್ಥಳಕ್ಕೆ ಭೇಟಿ ನೀಡಿದರೆ ಹೆಚ್ಚಿನ ಮಾಹಿತಿಗೆ ಕೌನ್ಸಿಲಿಂಗ್ ಮುಖಾಂತರ ಸಲಹೆಯನ್ನು ನೀಡಬಹುದಾಗಿರುತ್ತದೆ. ಧನ್ಯವಾದಗಳು.